ನಮಸ್ಕಾರ, ಹೇಮಾ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಸಂಜೆ ಟೈಮಿಗೆ. ನಾನು ಮೊದಲಿಗೆನೇ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಅಜ್ವಾಯಿನು ಈಗೆಲ್ಲನೂ ಒಂದು ಮಿಕ್ಸ್ ಬೌಲ್ಗೆ ಹಾಕ್ಕೊಂಡು ಕಲಸೋಣ ಬನ್ನಿ. ಬೇಕು ಅಂದರೆ ನೀವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಮೈದಾ ಹಿಟ್ಟು ಯಾವುದನ್ನು ಬಳಸಿಲ್ಲ, ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಉಪ್ಪು ಮತ್ತು ಅಜ್ವಾಯಿನು ಹಾಕ್ಕೊಳ್ಳಿ. ಓಂ ಕಾಳು ಅಂತಾರಲ್ಲ, ಓಂ ಕಾಳು ಅಂತಾರೆ ಕನ್ನಡದಲ್ಲಿ, ಓಂ ಕಾಳು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಡೈಜೆಷನಿಗೆ ಒಳ್ಳೆಯದು. ಕ್ಲೀನಾಗಿ ಕಲಿಸ್ಕೊಳ್ಳಿ. ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಇವಾಗ ಒಂದು ಕಡೆಗೆ. ಈಗ ನೆಕ್ಸ್ಟು ಬೇಯಿಸಿರೋ ಆಲೂಗೆಡ್ಡೆ ನಾನು ಮುಂಚೆನೇ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನು ಉಪ್ಪು, ಧನಿಯಾ ಪುಡಿ 1 ಟೀ ಸ್ಪೂನು, ಖಾರದ ಪುಡಿ 1 ಟೀ ಸ್ಪೂನು. ನಿಮಗೆ ತగ్గಂಟ ಖಾರ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮ್ಮನೆ ಖಾರ ಕಮ್ಮಿ ತಿಂತಾರೆ. ಗರಂ ಮಸಾಲ 1 ಟೀ ಸ್ಪೂನು, ಅಜ್ವಾಯಿನು 1/4 ಟೀ ಸ್ಪೂನು, ಸೋಂಪು 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಡೈಜೆಷನಿಗೆ ತುಂಬ ಒಳ್ಳೆಯದು. 1/4 ಟೀ ಸ್ಪೂನ್ ಅರಿಶಿನ. ಇದನ್ನೆಲ್ಲ ಚೆನ್ನಾಗಿ ಕೈನಲ್ಲೇ ಸ್ನ್ಯಾಶ್ ಮಾಡ್ಕೊಳ್ಳಿ. ನಿಮ್ಮ ಸ್ನ್ಯಾಶರ್ ಇದ್ದರೆ ನೀವು ಸ್ನ್ಯಾಶರ್ ಸಹಾಯದಿಂದ ಮಾಡ್ಕೋಬೋದು. ನನಗೆ ಸ್ನ್ಯಾಶರ್ ಅವೈಲಬಲ್ ಇರಲಿಲ್ಲ, ನನ್ನ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆನೂ ಹೊಂದೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ನ್ಯಾಕ್ಸ್ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದಕ್ಕೆ ಹಸಿ ಖಾರದ ಚಟ್ನಿ ಮತ್ತು ಜಾಮಲ್ಲಿ ತಿನ್ಬೋದು. ಟೊಮೊಟೊ ಜಾಮ್ ಇದ್ದರೂ ಸರಿ, ಕೆಚಪ್ ಇದ್ದರೂ ಸರಿ, ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸುಮ್ಮನೆ ಪಕ್ಕದಲ್ಲಿ ಒಂದಿದ್ರೆ ಅದನ್ನು ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಪೌಡರ್ ಎಲ್ಲ ಕಡೆನೂ ಹೊಂದ್ಕೋಬೇಕು. ಎಲ್ಲ ಮಿಕ್ಸ್ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿ ಹಾಕ್ಕೊಂಡು ಕಲಸಿ. ಚೆನ್ನಾಗಿ ಹಾಕಿ ಕಲಸಿ ಮಿಕ್ಸ್ ಮಾಡಿ ಒಂದು ಕಡೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ನೋಡಿ ಎಲ್ಲ ಹೊಂದ್ಕೊಂಡಿದೆ. ಈಗ ಒಂದು ಕಡೆ ಮುಚ್ಚಿಟ್ಬಿಡಿ. ಇದನ್ನು ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಕೊಂಬಿಡಿ. ಇವಾಗ ಎಣ್ಣೆ ಕಾಯ್ತಾ ಇರಲಿ. ನಾನು ಸುಮ್ಮನಿರ್ಲಾರ್ದೆ ಉಂಡೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಉಂಡೆ ಮಾಡ್ಕೊಳ್ಳೋದೇನು ಬೇಕಾಗಿರಲಿಲ್ಲ. ಏನೋ ನೋಡ್ಕೊತು ಹಾಗೆ ಉಂಡೆ ಮಾಡ್ಕೊಬಿಟ್ಟೆ. ಉಂಡೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಾಗೆ ತೆಗೆದ್ಬಿಟ್ಟು ಹಾಗೆ ಹಾಕ್ಕೊಬೋದು. ಸುಮ್ಮನೆ ಉಂಡೆ ಮಾಡಿದೆ, ಚೆನ್ನಾಗಿ ಕಾಣಿಸುತ್ತೆ ಪ್ಲೇಟಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ತಕ್ಕೊಂಡು ಹಾಗೆ ಹಾಕ್ಕೋಬೋದು. ಈಗ ಗೋಧಿ ಹಿಟ್ಟು ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಒಂದು ಚಪಾತಿ ಉಂಡೆ ಗಾತ್ರ ತೊಗೊಳ್ಳಿ. ಚಪಾತಿಗೆ ಎಷ್ಟು ಬೇಕು ಉಂಡೆಗೆ ತೊಗೋತೀವಲ್ಲ, ದೊಡ್ಡದಾಗಿರಬೇಕು. ಒಟ್ಟಿನಲ್ಲಿ ತುಂಬ ಚಿಕ್ಕದಾಗಿ ಮಾಡೋರು ಇರ್ತಾರೆ ಚಪಾತಿನ. ಉಂಡೆ ದೊಡ್ಡದಾಗಿರಬೇಕು. ಅಷ್ಟು ದಪ್ಪ ಉಂಡೆ ತೊಗೊಂಡು ಚಪಾತಿ ಗಾತ್ರಕ್ಕೆ ಬೇಕಾಗಿರೋ ಅಷ್ಟು ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಏನಕ್ಕೆ ಅಂತ ಅಂದರೆ ಕ್ರಿಸ್ಪಾಗಿ ಬರಬೇಕು. ನಾನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಇಲ್ಲಿ ಬರೀ ಗೋಧಿ ಹಿಟ್ಟೇ ಯೂಸ್ ಮಾಡಿರೋದು. ಹಾಗಾಗಿ ಇದನ್ನು ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡಷ್ಟು ಅದು ಕ್ರಿಸ್ಪಾಗಿ ಬರುತ್ತೆ. ಮೈದಾ ಹಿಟ್ಟು ತಿನ್ನೋದು ಒಳ್ಳೆಯದಲ್ಲ, ಮಕ್ಕಳಿಗೆ ಬೇಗ ಡೈಜೆಷನ್ ಆಗಲ್ಲ ಅಂತಾರೆ. ಹಾಗಾಗಿ ನಾನು ಗೋಧಿ ಹಿಟ್ಟು ಬಳಸಿದ್ದೀನಿ. ನೋಡಿ, ಆ ಮಿಕ್ಸಿಂಗ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ಈ ಚಪಾತಿ ಲಟ್ಟಿಸಿರೋದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಅರ್ಧಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಸಾಕಿತ್ತು.
ನಾನು ಮುಕ್ಕಾಲು ಭಾಗಕ್ಕೆ ಅಪ್ಲೈ ಮಾಡ್ಕೊಬಿಟ್ಟೆ. ನನಗೊಂದು ಸ್ವಲ್ಪ ಮಡಚಲಿಕ್ಕೆ ಕಷ್ಟ ಆಯಿತು, ಬಟ್ ನೀವು ಅರ್ಧಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅರ್ಧಕ್ಕೆ ಅಪ್ಲೈ ಮಾಡಿಕೊಂಡು ಮಡಚಿಬಿಡಿ. ನೀಟಾಗಿ ಮಡಚಿಬಿಟ್ಟು ಸುತ್ತು ಒತ್ಕೊಳ್ಳಿ ಚಪಾತಿನ. ಅಲ್ಲಿ ಕ್ಲೀನಾಗಿ ನಮ್ಮ ಬೆರಳುಗಳ ಸಹಾಯದಿಂದನೇ ಒತ್ಕೊಳ್ಳಿ. ಆಮೇಲೆ ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಬಿಡಿ. ಫುಲ್ಲು ಉದ್ದಕ್ಕೆ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡೋದೇ ಇರೋದು, ಕಟ್ಟಾಗುತ್ತೆ ನೀಟಾಗಿ, ಏನು ಇದಳಲ್ಲ. ಏನು ಅಂತಂದರೆ ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಿಬಿಡಿ. ಕೆಳಗಡೆ ಡಸ್ಟ್ ಹಾಕ್ಕೊಳ್ಳಿ. ಇದ್ರಿಗೆ ಸ್ಪೂನ್ ಸಹಾಯದಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಥರ ಮಡ್ಚ್ಕೊಂಬನ್ನಿ. ಇಂಟು ಮಾರ್ಕ್ ಹಾಕ್ತೀವಲ್ಲ ಆ ಥರ ನೋಡಿ ಮಡ್ಚ್ಕೊಂತು ಬನ್ನಿರಿ. ಹಾಗೆ ಒಂದ್ರ ಮೇಲೆ ಒಂದು ಹಾಕ್ಕೊಂತ ಬರ್ತಾ ಇರೋದು ಅಷ್ಟನ್ನೇ. ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡಿಸೈನಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರಲ್ಲ, ಹಾಗೆ ವೆರೈಟಿ ಫುಡ್ಗಳು ಕೇಳ್ತಾರೆ ಮಕ್ಕಳುಗಳು. ಹಾಗಾಗಿ ಈ ಥರದ್ದೇನಾದರೂ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ಡಿಸೈನಾಗಿ ಏನಾದರೂ ಮಾಡಿಕೊಟ್ರೆ ಅವ್ರಿಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅವಾಗ ತಿಂತಾರೆ. ಚೆನ್ನಾಗಿ ಮಡಚಿ ನೀಟಾಗಿ ಮಡಚಿಬಿಟ್ಟು ಇದನ್ನು ಕ್ಲೀನಾಗಿ ಆ ಸ್ಪೂನ್ನ ತೆಗೆದುಬಿಡ್ಬೋದು. ಇವಾಗ ಈಸಿಯಾಗಿ ಸ್ಪೂನ್ ತೆಗೆದುಬಿಡ್ಬೋದು. ಮತ್ತು ಇದನ್ನು ಎತ್ಬಿಟ್ಟು ಇವಾಗ ಎಣ್ಣೆಲಿ ಕರಿಯೋದೇನೆ ಕ್ಲೀನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ಸಿಮ್ ಮಾಡ್ಕೊಂಬಿಡಿ. ನೀವು ಇದನ್ನು ಹಾಕಿದ ತಕ್ಷಣ ಸಿಮ್ ಮಾಡ್ಕೊಳ್ಳಿ. ನೋಡಿ ನಾನು ಸಿಮ್ ಮಾಡಿಕೊಂಡೆ, ನೀವು ಸಿಮ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಾಗಿ ಬರುತ್ತೆ. ಮಕ್ಕಳು ಕೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರದ್ದೊಂದು ಮಾಡಿ ಇನ್ನೊಂದು ಥರದ್ದು ಮಾಡಿದ್ದೀನಿ. ಎರಡೂ ಕಡೆನೂ ಉಲ್ಟಾ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ಫ್ಯಾನ್ ಆಗಿಬಿಡ್ತೀರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಾನು ಇನ್ನೊಂದು ಥರದ್ದು ಬೇರೆ ಮಾಡ್ತಾಯಿದ್ದೀನಿ. ಹೆಸರಿಗೆ ಸಮೋಸ ಟ್ವಿಸ್ಟರ್ ಅಂತಲೇ ಇದ್ರ ಹೆಸರು. ಸೊ ಇವಾಗ ಟ್ವಿಸ್ಟರ್ ಮಾಡ್ತಾಯಿದ್ದೀನಿ. ಸೇಮ್ ಹ್ಯಾಸ್ ಇಟ್ ಈಸ್. ಆವಾಗಲೇ ಏನು ತೋರಿಸಿದ್ದೆ ಅದೇ ಥರನೇ ಚಪಾತಿ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಇದನ್ನು ಅರ್ಧಕ್ಕೆ ಹಾಕ್ಕೊಳ್ಳೋದು, ಇನ್ನು ಅರ್ಧನ ಮಡಚ್ಕೊಳ್ಳೋದು, ಸುತ್ತು ಒತ್ಕೊಳ್ಳೋದು. ಬೆರಳ ಸಹಾಯದಿಂದ ಒತ್ಕೊತು ಬನ್ನಿ. ಸುತ್ತು ಒತ್ಕೊಂಬಿಡಿ. ನೋಡಿ ನಾನು ಈಗ ಕೆಳಗಡೆ ಡಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಆವಾಗಲೇ ಉದ್ದುದ್ದ ಕಟ್ ಮಾಡ್ಕೊಂಡಿದ್ವಿ, ಈಗ ಅಡ್ಡಡ್ಡ ಕಟ್ ಮಾಡ್ಕೋಬೇಕು. ಆವಾಗಲೇ ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ವಿ, ಈಗ ಉದ್ದುದ್ದ ಕಟ್ ಮಾಡ್ಕೋಬೇಕು. ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಉದ್ದ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಟ್ವಿಸ್ಟ್ ಮಾಡಿ ಹೀಗೆ ಅಷ್ಟೇ. ಇಷ್ಟೇನೆ. ಈ ಥರ ಟ್ವಿಸ್ಟ್ ಮಾಡಿ ಇಟ್ಕೊಂಬಿಡಿ ಒಂದು ಪ್ಲೇಟಲ್ಲಿ. ಇವಾಗ ಎಣ್ಣೆ ಕಾದಿರೋ ಎಣ್ಣೆಗೆ ಬಿಡ್ತು ಬರೋದು. ಇದಂತೂ ತುಂಬ ಕ್ರಿಸ್ಪಾಗಿ ಬರುತ್ತೆ ಕಣ್ರಿ. ಮಕ್ಳಿಗೂ ಒಳ್ಳೆ ಇದನ್ನು ಕಡ್ಡಿ ಇದ್ದಂಗಿರುತ್ತೆ, ಇಟ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎರಡೂ ಕಡೆನೂ ಬೇಯಿಸ್ಕೊಂಡ್ರೆ ಆಯಿತು. ನೋಡಿರಿ ಮುಗೀತು. ಕೆಚಪ್ಪು ಗ್ರೀನ್ ಚಟ್ನಿನಲ್ಲಿ ಇಟ್ಕೊಂಡು ತಿಂದರೆ ಸಾಕು. ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ನಮಸ್ಕಾರ.